Hello, welcome back to another episode with me, Anveshna, in my channel Cook and Clear. ಈ ವಿಡಿಯೋಲ್ಲಿ ವಿಲ್ ಟಾಕ್ ಅಬೌಟ್ ಫುಡ್ ಆ್ಯಂಡ್ ಎಮೋಷ್ನಲ್ ಇಂಡಿಪೆಂಡೆನ್ಸ್. ಓಕೆನಾ? ಅದ್ರ ಜೊತೆಗೆ ವಿಲ್ ಡೂ 2 shelves ಡೀಪ್ ಕ್ಲೀನಿಂಗ್. ಈ ಡೀಪ್ ಕ್ಲೀನಿಂಗ್ ಮಾಡೋಕ್ಕೆ ನಿಮಗೆ ಒಂದು ಬಟ್ಟೆ, ಎಕ್ಸ್ಪೈರ್ಡ್ ವೆಟ್ ವೈಪ್ಸ್ ಇದ್ದರೆ ಓಕೆ, ಇಲ್ಲೇ ಅಂದರೂ ನಡೆಯುತ್ತೆ. 3 DIY ಲಿಕ್ವಿಡ್. ಅದು ನಾನು ವಿಡಿಯೋಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೆ. ಈ ವಿಡಿಯೋ ಶೂಟ್ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗಲಿಲ್ಲ ಅಂತ ಹೇಳಿ ಐ ಆಸ್ಟ್ ಮೈ ಹೌಸ್ ಹೆಲ್ಪ್ ಟು ಹೋಲ್ಡ್ ದ ಕ್ಯಾಮ್ರಾ. ಹಂಗಾಗಿ ನಿಮ್ಗೆ ಎರಡೆರಡು ಕಾಲು ಕಾಣ್ತಿದೆ. ಸೊ ಇದು ಮಾಡ್ತಾ ವಿ ಹ್ಯಾವ್ ಟು ಮೇಕ್ ಶ್ಯೂರ್ ಇಟ್ ಡ್ರೈಸ್ ಕಂಪ್ಲೀಟ್ಲಿ. ಒಂದು 5 ನಿಮಿಷ ಆದರೂ ಬಿಟ್ಬಿಡ್ಬೇಕು. ಆ್ಯಂಡ್ ದಿಸ್ ಇಸ್ ದ DIY ಲಿಕ್ವಿಡ್ ಐ ವಾಸ್ ಟಾಕಿಂಗ್ ಅಬೌಟ್. ಇನ್ನೊಂದು ವಿಷಯ, ನಾವು ಫುಡ್ ಇಂಡಿಪೆಂಡೆನ್ಸ್ ಅಂದರೆ ನಾವೇನೋ ಆಚೆಗಡೆ ಹೋದ್ವಿ, ತಿಂದ್ವಿ, ಬಿಲ್ ಕೊಟ್ಟಕ್ಕೆ ದುಡ್ಡಿತ್ತು, ಅದೊಂದೇ ಅಲ್ಲಪ್ಪ ಇಂಡಿಪೆಂಡೆನ್ಸ್. ಎಸ್, ದಟ್ ಈಸ್ ಆಲ್ಸೋ ಒನ್ ಫಾರ್ಮ್ ಆಫ್ ಇಂಡಿಪೆಂಡೆನ್ಸ್. ಮತ್ತು ಅದೊಂದೇ ಅಲ್ಲಪ್ಪ, ನಮಗೆ ಅಡುಗೆ ಒಂದು ಮಾಡೋದು ಕಲ್ತ್ರೆ ನಾವು ಎಲ್ಲೇ ಹೋಗಲಿ, ಯಾವುದೇ ದೇಶ, ಊರು, ಹಾಸ್ಟೆಲ್ಗೆ ಹೋದ್ರೂ ನಮ್ಮ ಜೀವನ ನಮ್ಗೇನು ಬೇಕೋ ನಾವು ಅದು ತಿನ್ಕೊಂಡು ಆರಾಮಾಗಿರ್ಬೋದು. ತಲೆನೋವು ಇರಲ್ಲ. ಇದು ಸಿಕ್ಕಿಲ್ಲ, ಅದು ಸಿಕ್ಕಿಲ್ಲ, ನಮ್ಮ ರುಚಿಗೆ ತಕ್ಕಂಗೆ ಸಿಕ್ಕಿಲ್ಲ ಅಂತ ಏನೂ ಇರಲ್ಲ, ಸಮಸ್ಯೆನೇ ಇರಲ್ಲ. ಇನ್ನೊಂದೇನು ಗೊತ್ತಾ, ನಾವು ಅಡುಗೆ ಮಾಡೋದು ಬರೀ ಅಡುಗೆ ಅಂದರೆ ಬರೀ ಏನೋ ತಿಂದ್ವಿ ಮಲಗಿದ್ವಿ ಅಂತ ಏನು ಅದೊಂದೇ ಅಲ್ಲಪ್ಪ. ಇಟ್ ಈಸ್ ಲೈಕ್, ಹೆಂಗೆ ಹೇಳೋದು, ಇಟ್ ಈಸ್ ಲೈಕ್ ನಮ್ಮ ಆರೋಗ್ಯದ ಬಗ್ಗೆ ಮಾತಾಡುತ್ತೆ. ಇಟ್ ಟಾಕ್ಸ್ ಅಬೌಟ್ ಅವರ್ ಕಲ್ಚರ್, ನಮ್ಮ ಕುಟುಂಬದ ಬಗ್ಗೆ ಮಾತಾಡುತ್ತೆ. ಇಟ್ ಟಾಕ್ಸ್ ಅಬೌಟ್ ಅವರ್ ವ್ಯಾಲ್ಯೂಸ್, ಯುನೋ. ಆ್ಯಂಡ್ ಅಡುಗೆ ಮಾಡೋದು ಒಂದು ಜವಾಬ್ದಾರಿ. ಪ್ಲ್ಯಾನಿಂಗ್ ಬೇಕು, ಮುಂಚೆಯಿಂದ ಯೋಚನೆ ಮಾಡಿ ಇಟ್ಕೋಬೇಕು, ಏನಿದೆ ಏನಿಲ್ಲ ಮನೆಯಲ್ಲಿ, ಏನು ತರಿಸ್ಬೇಕು. ತಾಳ್ಮೆ ಹೇಳ್ಕೊಡತ್ತೆ. ಯಾಕಂದರೆ 3 ಹೊತ್ತು ಅಡುಗೆ ಮಾಡಬೇಕಂದ್ರೆ ಅಟ್ಲೀಸ್ಟ್ 2 ಗಂಟೆ ನಿಂತ್ಕೊಂಡಿರಬೇಕು. ಇಟ್ ಟೀಚಸ್ ಮಲ್ಟಿ ಟಾಸ್ಕಿಂಗ್. ಹೆಂಗೆ ಅಂದರೆ ನಾವು ಅಡುಗೆ ಮಾಡ್ತಾ ಸ್ಲ್ಯಾಬ್ ಒರೆಸ್ತೀವಿ, ಸಿಂಕ್ ಒರೆಸ್ತೀವಿ, ಉಜ್ಜಿಕ್ತೀವಿ, ಪಾತ್ರೆ ಎಲ್ಲ ತೊಳೆದಿರೋ ಪಾತ್ರೆ ಜೋಡಿಸ್ತೀವಿ, ಬಟ್ಟೆ ಒಣಗಾಕ್ತೀವಿ, ಬಟ್ಟೆ ಮಡಚಿಕ್ತೀವಿ. ಸೊ ಇಟ್ ಟೀಚಸ್ ಮಲ್ಟಿ ಟಾಸ್ಕಿಂಗ್ ಆಲ್ಸೋ. ಇಟ್ ಟೀಚಸ್ ಗ್ರ್ಯಾಟಿಟ್ಯೂಡ್. ಅಟ್ಲೀಸ್ಟ್ ಇಷ್ಟೊತ್ತು ನಿಂತ್ಕೊಂಡ್ಮೇಲೆ ಅಟ್ಲೀಸ್ಟ್ ಒಂದೊತ್ತು ಊಟ ಆದರೂ ಏನೋ ತಿನ್ನೋಕ್ಕೆ ಸಿಕ್ತಲ್ಲ ಅಂತ ಇಟ್ ಟೀಚಸ್ ಗ್ರ್ಯಾಟಿಟ್ಯೂಡ್, ಯುನೋ. ಸೊ ಅಡುಗೆ ಮಾಡೋದು ಏನೋ ಒಂದು ಹೆಣ್ಮಗು ಕೆಲಸ ಅಲ್ಲ. ಹೆಣ್ಣಾಗಲಿ ಗಂಡಾಗಲಿ ಅಡುಗೆ ಮಾಡೋದು ಬರಲೇಬೇಕು. ಇಟ್ ಈಸ್ ಅ ಸರ್ವೈವಲ್ ಸ್ಕಿಲ್. ಓಕೆ, ಸೆಕೆಂಡ್ ಪಾರ್ಟ್ ಇಸ್ ವಿಲ್ ಟಾಕ್ ಅಬೌಟ್ ಎಮೋಷ್ನಲ್ ಇಂಡಿಪೆಂಡೆನ್ಸ್. ಎಮೋಷ್ನಲ್ ಇಂಡಿಪೆಂಡೆನ್ಸ್ ಅಂದರೆ ಎಲ್ಲರನ್ನೂ ನಾವು ಬೇಡ ಅನ್ನೋಕ್ಕಾಗಲ್ಲ. ಎಲ್ಲರಿಗೂ ಎಸ್ ಅಂತ ಹೇಳ್ಕೊಂಡಿರೋದು ಯಾಕೆ? ಪಕ್ಕದವ್ರಿಗೆ ಹರ್ಟ್ ಆಗಿಬಿಡುತ್ತೆ, ಏನು ಅನ್ಕೊಂಡ್ಬಿಡ್ತಾರೆ ನಮ್ಮ ಬಗ್ಗೆ ಅಂತ. ಒಂದೊಂದು ಸತಿ ನಮಗೆ ಬೇಜಾರಾಗ್ತಿದ್ರು ನಾವು ಹೇಳಲ್ಲ. ಏನಕ್ಕೆ ಅನ್ಕೋತೀವಿ, ಅಯ್ಯೋ ಅವ್ರು ಏನು ಅನ್ಕೊಂಡ್ಬಿಡ್ತಾರೆ, ಅವ್ರಿಗೆ ಬೇಜಾರಾಗ್ಬಿಡುತ್ತೆ ಅಂತ ನಾವು ಸುಮ್ಮನೆ ಇರ್ತೀವಿ. ವಿ ಫಿಯರ್ ರಿಜೆಕ್ಷನ್. ಬಟ್ ಎಮೋಷ್ನಲ್ ಇಂಡಿಪೆಂಡೆನ್ಸ್ ಅಂದರೆ ಇಟ್ ಇಸ್ ಸಮಥಿಂಗ್ ಡಿಫ್ರೆಂಟ್. ಇಟ್ ಮೀನ್ಸ್ ಯು ಆರ್ ಎಕ್ಸ್ಪ್ರೆಸ್ಸಿಂಗ್ ಯುವರ್ ಥಾಟ್ಸ್ ರೆಸ್ಪೆಕ್ಟ್ಫುಲ್ಲಿ ವಿದೌಟ್ ಹರ್ಟಿಂಗ್ ಅದರ್ಸ್. ಪಕ್ಕದವ್ರು ಬೇಜಾರು ಮಾಡದೆ ನಮ್ಮ ಮನಸ್ಸಲ್ಲಿ ಏನಿದೆ ಅದು ಹೇಳ್ತಿದ್ದೀವಿ. ಬೀಯಿಂಗ್ ಸ್ಟ್ರೈಟ್ ಫಾರ್ವರ್ಡ್ ಡಸಂಟ್ ಮೀನ್ ದಟ್ ಯು ಹ್ಯಾವ್ ಟು ಹರ್ಟ್ ಸಂಬಡಿ. ಹೇಳ್ಬೋದು. ಎಕ್ಸಾಂಪಲ್, ಅಡುಗೆಯಲ್ಲಿ ಉಪ್ಪು ಜಾಸ್ತಿ ಆಗೋಯ್ತು, ಏನೋ ಸ್ಟ್ರೈಟ್ ಫಾರ್ವರ್ಡ್ ವೇಯಲ್ಲಿ ಹೆಂಗೆ ಹೇಳ್ಬೋದು ಅಂದರೆ, ಅಮ್ಮ ತಪ್ಪು ತಿಳ್ಕೊಬೇಡಿ, ಇದರಲ್ಲಿ ಚೂರು ಉಪ್ಪು ಜಾಸ್ತಿ ಆಗಿದೆ, ಇನ್ನೊಂದು ಸತಿ ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಮಾಡಿ, ಉಪ್ಪು ಸ್ವಲ್ಪ ಕಡಿಮೆ ಹಾಕಿ ಫಸ್ಟು, ಆಮೇಲೆ ನೋಡ್ಕೊಳ್ಳಿ, ರುಚಿ ನೋಡಿ, ಕರೆಕ್ಟ್ ಅನಿಸಿದ್ರೆ ಇನ್ನು ಹಾಕೋಕ್ಕೆ ಹೋಗಬೇಡಿ, ಇಲ್ಲ ಕಮ್ಮಿ ಇದೆ ಅಂದರೆ ಆವಾಗ ಹಾಕಿ, ಸ್ವಲ್ಪ ನೋಡ್ಕೊಂಡು ಮಾಡಿ ಅಂತ. ಸೊ ದಿಸ್ ವೇ ಯು ಹ್ಯಾವ್ ಎಕ್ಸ್ಪ್ರೆಸ್ಡ್ ದ ಲ್ಯಾಕ್ ಆಫ್ ಓವರ್ ಯೂಸ್ ಆಫ್ ಸಾಲ್ಟ್ ಇನ್ ದ ಡಿಶ್ ವಿದೌಟ್ ಹರ್ಟಿಂಗ್ ದೆಮ್. ದಿಸ್ ಇಸ್ ಜಸ್ಟ್ ಅ ಸಿಂಪಲ್ ಎಕ್ಸಾಂಪಲ್ ಅಷ್ಟೇ. ಜೊತೆಗೆ ವಿ ಕ್ಯಾನ್ ಸ್ಟ್ಯಾಂಡ್ ಬೈ ಅವರ್ ವ್ಯಾಲ್ಯೂಸ್ ವಿತ್ ಕೈಂಡ್ನೆಸ್. ನಮಗೇನು ಅನಿಸ್ತಿದೆ, ನಮ್ಮ ಬೆಲೆಗಳೇನು, ನಮ್ಮ ವ್ಯಾಲ್ಯೂಸ್ ಏನು ನಾವು ಹೇಳ್ಬೋದು ವಿದೌಟ್ ಹರ್ಟಿಂಗ್ ದ ನೆಕ್ಸ್ಟ್ ಪರ್ಸನ್. ಸಾಫ್ಟಾಗಿ ಸಟ್ಲಾಗಿ ಡೀಲ್ ಮಾಡ್ಬೋದು. ಓಕೆ. ಆ್ಯಂಡ್ ಇನ್ನೊಂದೇನೆಂದರೆ, ಅಡುಗೆನೂ ನಮಗೆ ಎಮೋಷ್ನಲ್ ಇಂಡಿಪೆಂಡೆನ್ಸ್ ಹೇಳ್ಕೊಡುತ್ತೆ. ಒಂದೊಂದು ಸತಿ ನಾವು ಮಾಡಿರೋ ಅಡುಗೆ ಟೇಸ್ಟ್ ಚೆನ್ನಾಗಿರಲ್ಲ, ಒಂದೊಂದು ಸತಿ ಸೀದ್ಕೊಂಡು ಹೋಗುತ್ತೆ, ಆದ್ರೂ ವಿ ಟ್ರೈ ಅಗೇನ್ ಅಲ್ಲ. ಸೊ ಇಟ್ ಟೀಚಸ್ ಯು ಪೇಷನ್ಸ್. ಒಂದೊಂದು ಸತಿ ಯಾರು ನಾವು ಮಾಡಿರೋ ತಿಂಡಿಗೆ ಮೆಚ್ಕೊಳ್ಳಲ್ಲ, ಆದರೂ ನಾವು ಇನ್ನೂ ಮಾಡೋದು ಬಿಡಲ್ವಲ್ಲ. ಇಟ್ ಟೀಚಸ್ ಅಸ್ ಎಫರ್ಟ್, ಇಟ್ ಟೀಚಸ್ ಅಸ್ ಟು ಕೀಪ್ ಗೋಯಿಂಗ್ ಎಟ್ ಲೈಫ್. ಸೊ ಅಡುಗೆನೂ ಇಟ್ ಟೀಚಸ್ ಯು ಎಮೋಷ್ನಲ್ ಇಂಡಿಪೆಂಡೆನ್ಸ್ ಇನ್ ಅ ಲಾಟ್ ಆಫ್ ವೇ. ಸೊ ಇವತ್ತು ನಿಮ್ಮ ಅಡುಗೆ ಚೆನ್ನಾಗಾಗಿಲ್ಲ, ಕ್ಲೀನಿಂಗ್ ಚೆನ್ನಾಗಿ ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೊಂಡು ಹೋಗಬೇಡಿ.
ಯಾರು ತಾಯಿ ಹೊಟ್ಟೆಯಿಂದ ಕಲ್ತು ಬಂದವ್ರು ಯಾರೂ ಇಲ್ಲ. ಆಲ್ ಆಫ್ ಅಸ್ ಹ್ಯಾವ್ ಫೇಲ್ಡ್ 100 times ಬಿಫೋರ್ ವಿ ಕುಡ್ ಸಕ್ಸೀಡ್ ಒನ್ಸ್. ಸೊ ಕೀಪ್ ಟ್ರೈಯಿಂಗ್, ಕೀಪ್ ಗೋಯಿಂಗ್, learn every day. I'm not telling you spend hours learning every day, maybe 10 minutes, but that 10 minutes when you do it every day over a period of time, it adds up. ಅದು ನಾನು ಹೇಳೋದು. ಆ್ಯಂಡ್ ಮೈ purpose of these videos is to educate ಅಷ್ಟೇ, not to pass commentary or not to look down at anybody ಅಷ್ಟೇ. ನಿಮ್ಗೆ ಈ ವಿಡಿಯೋಸ್ ಹೆಂಗೆ ಅನಿಸ್ತಿದೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನಾದರೂ ಸಜೆಷನ್ಸ್ ಇದ್ದರೆ ಹೇಳಿ. ನಾನು ಪರ್ಫೆಕ್ಟ್ ಇಲ್ಲ. ನೀವು ಮಾಡ್ತಿರೋ ಕಮೆಂಟ್ಸ್ಗೋಸ್ಕರ ನಾನು ಯಾವಾಗೂ ಕಾಯ್ತಿರ್ತೀನಿ. ಏನೋ ಒಂದು ಕಲಿಯೋಕ್ಕೆ ಸಿಗತ್ತೆ, ಏನೋ ಒಂದು ಇಂಪ್ರೂವ್ ಮಾಡ್ಕೊಳಕ್ಕೆ ಸಿಗತ್ತೆ. ಆ್ಯಂಡ್ ಇನ್ನೊಂದು ವಿಷಯ, ಇವತ್ತು ನನ್ನ ವಾಯ್ಸ್ ಚೆನ್ನಾಗಿಲ್ಲ, ಯಾಕಂದರೆ ವೆನ್ ಐ ಆಮ್ ಗಿವಿಂಗ್ ದ ವಾಯ್ಸ್ ಓವರ್ ಐ ಆಮ್ ಆಲ್ರೆಡಿ ವಿತ್ ಫೀವರ್ ಆ್ಯಂಡ್ ಕಾಫ್ ಆ್ಯಂಡ್ ಆಲ್ ಆಫ್ ದ್ಯಾಟ್. ಸೊ ಸ್ವಲ್ಪ ರಫ್ ಆಗಿ ಅನಿಸಿದ್ರೆ ಏನು ಅನ್ಕೋಬೇಡಿ. ಐ ಆಮ್ ಜಸ್ಟ್ ಟ್ರೈಂಗ್ ಟು ಬಿ ಕನ್ಸಿಸ್ಟೆಂಟ್ ಬೈ ಪೋಸ್ಟಿಂಗ್ ಎವ್ರಿ ವೀಕ್. So that's why even when the voice is like this, I'm still giving voice over. So thank you for watching till here. Bye bye.